ॐ शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಭೃಗುವಾಸರ ಶುಕ್ರವಾರ ವಿವೇಕ್ ಚೂಡಾಮಣಿಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭ. ಪ್ರಾರಂಭದಲ್ಲಿ ದಶಾವತಾರ ಸ್ತೋತ್ರಂ ಇದರ ಪಾರಾಯಣ ಪುಷ್ಯ ಶುದ್ಧ ಷಷ್ಠಿಯ ದಿನ ಅತ್ಯಂತ ಶ್ರೇಷ್ಠವಾದಂತಹ ಈ ಶುಕ್ರವಾರದ ಮುಸ್ಸಂಜೆಯಲ್ಲಿ ದಶಾವತಾರ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ದಶಾವತಾರ ಸ್ತೋತ್ರಂ. ಓಂ नामस्मरणादन्योपायं नहि पश्यामो भवतरणे राम हरे कृष्ण हरे तव नाम वदामि सदा नृहरे वेदोद्धार विचारमते सोमकदानव संहरणे मीनाकार शरीर नमो हरिभक्तन्ते परिपालय माम् मन्थानाचल धारण हेतो देवासुर परिपालन भोः कूर्माकार शरीर नमो हरिभक्तन्ते परिपालय माम् भूचोरकहर पुण्यदमूर्ते क्रोधोद्धृत भूतेश हरे क्रोधाकार शरीर नमो हरिभक्तन्ते परिपालय माम् हेमकशिपु तनुधारण हेतो प्रह्लादासुरपालन भोः नरसिंहाच्युतरूप नमो हरिभक्तन्ते परिपालय माम् बलिमदभञ्जन विततमते पादाद्वय कृतलोककृते पटुवटु वेश मनोज्ञ नमो हरिभक्तन्ते परिपालय माम् क्षितिपति वंश संभवमूर्ते क्षितिपति रक्षाक्षतमूर्ते भृगुपति राम वरेण्य नमो हरिभक्तन्ते परिपालय माम् सीतावल्लभ दाशरथे दशरथ नंदन लोक गुरु रावण मर्दन राम नमो
हरिभक्तन्ते परिपालय माम् कृष्णानन्द कृपा जलधे संसारे कमलेश हरे कालियमर्दन कृष्ण नमो हरिभक्तन्ते परिपालय माम् त्रिपुरसति मौनविहरण त्रिपुर विजय मार्गण रूप शुद्ध ज्ञान विबुद्ध नमो हरि भक्तन्ते परिपालय माम् दुष्ट विमर्दन शिष्ट हरे कलितुर गोत्तम वाहन रे कल्किंकर करवाल नमो हरि तन्ते परिपालय माम् नामस्मरणात् अन्योपायं नहि पश्यामो भवतरणे राम हरे कृष्ण हरे तव नाम वदामि सदा नृहरे तव नाम वदामि सदा नृहरि गोविंद नाम संकीर्तनम गोविंद ಗೋವಿಂದ. ಎರಡು ನಿಮಿಷ ನಾಮ ಜಪ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಿ ಜಯ. ಒಂದು ಕೃಷ್ಣನ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತಿಸಬಹುದು. ಓಹೋ ವನಮಾಲೆ ರಾಧಾರಮಣ ಗಿರಿಧಾರಿ ಗೋವಿಂದ ವನಮಾಲೆ ರಾಧಾರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ
ಹೃದಯ ಮಂದಾರ ಭಾನುಕೋಟಿ ಸುಂದರ. ಆ ಭಕ್ತ ಹೃದಯ ಮಂದಾರ ಭಾನುಕೋಟಿ ಸುಂದರ. ನಂದ ನಂದ ಗೋಪ ವೃಂದ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ. ಹರಿನಾರಾಯಣ 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 ಗೋವಿಂದ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ. ನೀಲಮೇಘ ಸುಂದರ ನಾರಾಯಣ ಗೋವಿಂದ. ನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. ಹರಿನಾರಾಯಣ ಗೋವಿಂದ. वृंदावन विहारी लाल की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव ಶಂಭೋ. ಪುಷ್ಯ ಶುದ್ಧ ಷಷ್ಠಿ, ಡಿಸೆಂಬರ್ ತಿಂಗಳ 26ನೇ ತಾರೀಕು 2025ನೇ ಇಸವಿ. ಈ ಒಂದು ಶುಕ್ರವಾರದ ಈ ವಿವೇಕ ಚೂಡಾಮಣಿಯ ಅಧ್ಯಯನಕ್ಕೂ ಮುನ್ನ ಕೆಲವು ಶ್ಲೋಕಗಳ ಪಾರಾಯಣ, ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಅಹಮೋತ್ಯಂತ ನಿವೃತ್ಯ ತತ್ಕೃತನಾನಾ ವಿಕಲ್ಪ ಸಂಹೃತ್ಯ ಪ್ರತ್ಯಕ್ತತ್ವ ವಿವೇಕಾದಯಂ ಅಹಮಸ್ಮೀತಿ ವಿಂದತೆ ತತ್ವಂ.
ಅಹಂಕಾರೇ ಕರ್ತರ್ಯಹಮಿತಿ ಮತಿಂ ಮುಂಚ ಸಹಸ ವಿಕಾರಾತ್ಮನ್ಯಾತ್ಮ ಪ್ರತಿಫಲಜುಷಿ ಸ್ವಸ್ಥಿತಿಮುಷಿ ಯದಧ್ಯಾಸಾತ್ ಪ್ರಾಪ್ತ ಜನಿಮೃತಿ ಜರಾ ದುಃಖ ಬಹುಲ ಪ್ರತೀಚಶ್ಚಿನ್ಮೂರ್ತಸ್ತವ ಸುಖತನೋಃ ಸಂಸೃತಿರಿಯಂ ಸದೈಕರೂಪಸ್ಯ ಚಿದಾತ್ಮನೋ ವಿಭೋಃ ಆನಂದಮೂರ್ತೆರನವದ್ಯ ಕೀರ್ತೆಃ ನೈವಾನ್ಯಥಾ ಕ್ವಾಪ್ಯವಿಕಾರಿಣಸ್ತೆ ವಿನಾಹಮಧ್ಯಾಸಮಮುಷ್ಯ ಸಂಸೃತಿಃ ತಸ್ಮಾದಹಂಕಾರಮಿಮಂ ಸ್ವಶತ್ರುಂ ಭೋಕ್ತುರ್ಗಲೆ ಕಂಟಕವತ್ ಪ್ರತೀತಂ ವಿಚ್ಛೇದ್ಯ ವಿಜ್ಞಾನ ಮಹಾಸಿನ ಸ್ಫುಟಂ ಭುಂಕ್ಷ್ವಾತ್ಮ ಸಾಮ್ರಾಜ್ಯ ಸುಖಂ ಯಥೇಷ್ಟಂ ತತೋಹಮಾದೇರ್ವಿನಿವರ್ತ್ಯ ವೃತ್ತಿಂ ಸಂತ್ಯಕ್ತರಾಗಃ ಪರಮಾರ್ಥಲಾಭಾತ್ ತೂಷ್ಣೀಂ ಸಮಾಸ್ವಾತ್ಮಸುಖಾನುಭೂತ್ಯ ಪೂರ್ಣಾತ್ಮನಾ ಬ್ರಹ್ಮಣಿ ನಿರ್ವಿಕಲ್ಪಃ ಶ್ರೀ ಗುರುಭ್ಯೋ ನಮಃ. ಅನಂತರ ಅಹಂಕಾರವೇ ಮೊದಲಾದವುಗಳ ವೃತ್ತಿಯನ್ನು ತೊಲಗಿಸಿಕೊಂಡು ಪರಮಾರ್ಥ ಪ್ರಾಪ್ತಿಯಿಂದ ಅಭಿಲಾಷೆ ಇಲ್ಲದವನಾಗಿ ಆತ್ಮಸುಖಾನುಭವದಿಂದ ವಿಕಲ್ಪರಹಿತನಾಗಿ ಪರಿಪೂರ್ಣ ಸ್ವರೂಪದಿಂದ ಬ್ರಹ್ಮದಲ್ಲಿಯೇ ಸುಮ್ಮನೆ ನೋಡಿ. ಯಾವಾಗ ನಮ್ಮಲ್ಲಿ ಅಹಂಕಾರ ಅಳಿಸಿ ಹೋಗುವುದೋ ಅಲ್ಲೇ ಆತ್ಮ ಸಾಮ್ರಾಜ್ಯ ಪ್ರಾಪ್ತಿ, ಆತ್ಮ ಸಾಮ್ರಾಜ್ಯದ ಸ್ಥಾಪನೆ. ಏನಿದರ ಅರ್ಥ? ಪರಮಾರ್ಥ ಪ್ರಾಪ್ತಿಯಿಂದ ಅಭಿಲಾಷೆ ಇಲ್ಲದವನಾಗಿ ಸಂತ್ಯಕ್ತರಾಗ ಪರಮಾರ್ಥ ಲಾಭ. ಯಾವಾಗ ನಾವು ಪಾರಮಾರ್ಥಿಕ ದೃಷ್ಟಿಯನ್ನು ಇಟ್ಕೊಳ್ತೇವೆ ಆಗ ಪ್ರಾಪಂಚಿಕ ದೃಷ್ಟಿಕೋನ ಸಂಪೂರ್ಣ ಮರೆಯಾಗುವುದು. ಅದು ಅರ್ಥ. ಪರಮಾರ್ಥ ಪ್ರಾಪ್ತಿಯಿಂದ ಅಭಿಲಾಷಿ ಇಲ್ಲದವನಾಗಿ ವಿಚಾರ ಮಾಡಿ.
ಯಾವಾಗ ನಮಗೆ ಪಾರಮಾರ್ಥಿಕ ದೃಷ್ಟಿಕೋನ ಉಂಟಾಗುವುದೋ, ಜಾಗೃತಿ ಆಗುವುದೋ, ನಮಗೆ ಈ ಪ್ರಾಪಂಚಿಕದ ಸುಖ ಕ್ಷುಲ್ಲಕ ಎನ್ನಿಸುವುದು, ತುಚ್ಛ ಎನಿಸುವುದು, ಅತ್ಯಂತ ಅಸಹ್ಯಕರ ಎನಿಸುವುದು ಈ ಭವ ಸುಖ. ಈ ಭವದಲ್ಲಿ ಸುಖ ಇಲ್ಲ, ಆದ್ರೂ ಕೂಡ ಸುಖ ಇದೆ ಅನ್ನುವಂತಹ ನಮ್ಮ ಭ್ರಮೆ ತೊಲಗುವುದು. ವಿಚಾರ ಮಾಡಿ. ಹಿಂದೆ ಒಂದು ಭಜನೆ ಹಾಡಿದ್ವು ನಾವು, ರಾಮಕೃಷ್ಣಾಶ್ರಮದ ಸಂತ ಪರಮ ಪೂಜನೀಯರಾದಂತಹ ಸ್ವಾಮಿ ಪುರುಷೋತ್ತಮಾನಂದರು ರಚಿಸಿ ಹಾಡಿರುವಂತಹ ಒಂದು ಭಜನೆಯನ್ನ ನಾವು ಹಿಂದೆ ಹೇಳಿದ್ವಿ, ಹೌದಲ್ಲ? ಎಂತಹ ತತ್ವ ವಿಚಾರ ನೋಡಿ. ಈ ಜಗವನ್ನಂಬಿ ಸುಖವೇ ಇಲ್ಲ, ಪಾರು ಮಾಡು ದೇವ. ಈ ಜಗವನ್ನಂಬಿ ಸುಖವೇ ಇಲ್ಲ, ಒಂದು ಸುಖಕ್ಕೆ ನೂರು ದುಗುಡ, ಇದುವೇ ಜಗದ ವೈಭವ. ಪಾರು ಮಾಡು ದೇವ, ಈ ಜಗವನ್ನಂಬಿ ಸುಖವೇ ಇಲ್ಲ. ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ಎನಗೆ, ಪ್ರೀತಿ ನೀಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ. ಪಾರು ಮಾಡೋ ದೇವ, ಈ ಜಗವನ್ನಂಬಿ ಸುಖವೇ ಇಲ್ಲ. ಈ ಜಗವನ್ನ ನಂಬಿ ನಾವು ಮುಂದೆ ಹೋಗುವುದಾದರೆ ಅದರಲ್ಲಿ ಖಂಡಿತ ಅಪಯಶಸ್ಸು, ಯಶಸ್ವಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜಗತ್ತನ್ನ ನಂಬಿದ್ದೇವೆ ನಾವು. ಜಗತ್ತು ಅಂದ್ರೆ ಅರ್ಥ ಏನು? WWW, ವರ್ಲ್ಡ್ ವೈಡ್ ವೆಬ್ ಅಂತ ಇರೋದದು. ಆದ್ರೆ ಜಗತ್ತು ಅಂದ್ರೆ ವೈನ್, ವುಮೆನ್, ವೆಲ್ತ್, ಹೌದಲ್ಲ? ಹೆಣ್ಣು, ಹೊನ್ನು, ಮಣ್ಣು, ಇದೇ ಜಗತ್ತು. ಐಂದ್ರಿಕ ಸುಖದ ಅಭಿಲಾಷೆ ಸಂಪೂರ್ಣವಾಗಿ ಅಳಿಸಿಕೊಳ್ಳಬೇಕಾದ್ರೆ, ಹೊರಟು ಹೋಗ್ಬೇಕಾದ್ರೆ ಪಾರಮಾರ್ಥಿಕ ದೃಷ್ಟಿಕೋನ ಬೇಕು. ವಿಚಾರ ಮಾಡಿ. ಶರೀರದಿಂದ ಖಂಡಿತವಾಗಲೂ ಸುಖ ಇಲ್ಲ. ಯಾಕೆ? ಈ ಶರೀರಕ್ಕೆ ಹೆಸರು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ದುಃಖಾಲಯಂ ಅಶಾಶ್ವತಂ. ಈ ಶರೀರಕ್ಕೆ ಹೆಸರು ದುಃಖಾಲಯ. ಇದೊಂದು ಮನೆ ಅಥವಾ ಸೆರೆಮನೆ ಅಂತ ಹೇಳ್ಬೋದು. ಈ ಸೆರೆಮನೆಯಲ್ಲಿ ಇದ್ದೇವೆ ನಾವು, ಈ ಶರೀರದಲ್ಲಿದ್ದೇವೆ, ಬಂಧನಕ್ಕೆ ಒಳಗಾಗಿದ್ದೇವೆ. ದುಃಖದ ಆಲಯ, ದುಃಖವನ್ನು ಈಡು ಮಾಡುವಂತಹ ಮನೆ ಈ ಶರೀರ. ಶಾರೀರಿಕವಾದಂತಹ ನೋವು, ಮಾನಸಿಕವಾದಂತಹ ಯಾತನೆ, ನೆಮ್ಮದಿ ಅನ್ನುವಂಥದ್ದು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ. ಶಾಂತತೆ ಸಂಪೂರ್ಣ ಹೊರಟೋಗಿದೆ. ಕೇವಲ ನೋವು, ದುಃಖ, ಅಸಹನೆ ಇದೇ ತಾಂಡವ ಮಾಡ್ತಾ ಇದೆ, ಹೌದಲ್ಲ? ಯಾವಾಗ ಪಾರಮಾರ್ಥಿಕ ದೃಷ್ಟಿಕೋನ ಉಂಟಾಗುವುದೋ ಯಾವ ಬಾಧೆಗಳು, ಉಪದ್ರವಗಳು ನಮ್ಮನ್ನು ಕಾಡುವುದಿಲ್ಲ. ಅದನ್ನು ಹೇಳ್ತಾ ಇರೋದಿಲ್ಲಿ, ಪರಮಾರ್ಥ ಲಾಭಾತ್ ಸಂತ್ಯಕ್ತರಾಗ. ಪರಮಾರ್ಥ ಪ್ರಾಪ್ತಿಯಿಂದ ಅಭಿಲಾಷೆ ಸಂಪೂರ್ಣವಾಗಿ ನಿಶೇಷವಾಗಿ ಹೊರಟು ಹೋಗುವುದು. ಆತ್ಮಸುಖಾನುಭೂತ್ಯ ನಿರ್ವಿಕಲ್ಪ ಪೂರ್ಣಾತ್ಮನ ಬ್ರಹ್ಮಣಿ ತೂಷ್ಣೀಂ ಸಮಾಸ್ವ. ಎಂತಹ ಪದ ನೋಡಿ, ತೂಷ್ಣೀಂ ಸಮಾಸ್ವ. ಆ ಬ್ರಹ್ಮದಲ್ಲಿ ಲೀನವಾಗಿ ಒಂದಾಗಿದ್ದು ಮೌನದಿಂದ ಕಾಲವನ್ನು ತಳ್ಳು. ಈ ಇಹಲೋಕ ಯಾತ್ರೆಯನ್ನು ಮುಗಿಸು ಮೌನವಾಗಿ. ಕಾರಣ ಅಲ್ಲಿ ಯಾವುದೇ ಮಾತಿಗೆ ಅವಕಾಶವಿಲ್ಲ. ಯಾವ ಮಾತನಾಡಿದರೂ ಅದು ಅಪೂರ್ಣವಾಗುವುದು. ನೋಡೋಣ ಮುಂದಿನ ವಿಚಾರ. ಸಮೂಲ ಕೃತ್ತೋಪಿ ಮಹಾನಹಂ ಪುನಃ ವ್ಯುಲ್ಲೇಖಿತ ಸ್ಯಾದ್ಯದಿ ಚೇತಸಾ ಕ್ಷಣಂ. ಸಂಜೀವ್ಯ
विक्षेप शतं करोति नभस्वता प्रावृषिवारिदो यथा समूलकृतोऽपि महानहं पुनः व्युल्लेखितस्याद्यदि चेतसा क्षणम् सञ्जीव्य विक्षेप शतं करोति नभस्वता प्रावृषिवारिदो यथा ಅತ್ಯಂತ ಸುಂದರವಾದಂತಹ ಒಂದು ದೃಷ್ಟಾಂತ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ನೋಡಿ, फिर अहंकार आदि के कर्तृत्व भोक्तृत्व आदि वृत्तियों को हटाकर परमार्थ तत्व की प्राप्ति से राग रहित होकर आत्मानंद के अनुभव से ब्रह्म भाव में पूर्णतया स्थित होकर निर्विकल्प और मौन हो जाओ. ये प्रबल अहंकार जड़मूल से नष्ट कर दिया जाने पर भी यदि एक क्षण मात्र को चित्त का संपर्क प्राप्त कर ले तो पुनः प्रकट होकर सैकड़ों उत्पात खड़े कर देता है. जैसे कि वर्षा काल में वायु से संयुक्त हुआ ಮೇಘ. ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರ್. even though completely rooted out this terrible egoism, even though completely rooted out this terrible egoism, if revolved in the mind for a moment only, returns to life and creates hundreds of mischiefs like a cloud ushered in by the wind during the rainy season. ಮಳೆಗಾಲದಲ್ಲಿ ಮೇಘಗಳು ಒಂದಾಗಿ ಸೇರ್ಕೊಳ್ತವೆ, ಕಾರ್ಮೋಡವಾಗುತ್ತೆ, ಧಾರಾಕಾರವಾಗಿ ಮಳೆ ಸುರಿಯುತ್ತೆ. ಏನಾದ್ರೂ ಜೋರಾದ ಗಾಳಿ ಬೀಸಲಿ, ಆ ಮೋಡಗಳ ಛಿದ್ರವಾಗಿ ಹೋಗುತ್ತೆ, ಮಳೆ ನಿಂತು ಹೋಗ್ಬಿಡುತ್ತೆ, ಬೇರೆ ಕಡೆ ಹೊರಟು ಹೋಗುತ್ತೆ ಮಳೆ ಗಾಳಿಯ ಪ್ರಭಾವದಿಂದ. ಅದೇ ಗಾಳಿಯಿಂದ ಮತ್ತೆ ಮೇಘಗಳು ಕೂಡಿಕೊಳ್ತವೆ ಇನ್ನೊಂದು ಕಡೆ, ಅಲ್ಲಿ ಧಾರಾಕಾರ ಮಳೆ. ವಿಚಾರ ಮಾಡಿ, ಯಾವ ರೀತಿಯಲ್ಲಿ ಮೋಡಗಳು ಛಿದ್ರವಾಗಿ ಹೊರಟು ಹೋಗುವುದೋ ಅದೇ ರೀತಿಯಲ್ಲಿ ಮನಸ್ಸು ಕೂಡ ಛಿದ್ರವಾಗಿ ಹೋಗುವುದು. ವಿಷಯಾಸಕ್ತಿಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಾವು ಪ್ರಾಪಂಚಿಕ ದೃಷ್ಟಿಕೋನ ಇಟ್ಟುಕೊಂಡಾಗ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತೆ. ಪಾರಮಾರ್ಥಿಕ ದೃಷ್ಟಿಕೋನದಿಂದ ಹೊರಬಂದಾಗ ಮನಸ್ಸು ಚಂಚಲ, ಸ್ವಲ್ಪ ಅವಕಾಶ ಕೊಟ್ರೆ ಸಾಕು ಸಂಪೂರ್ಣವಾಗಿ ಕಬಳಿಸಿ ಬಿಡುತ್ತೆ ಇಂದ್ರಿಯಗಳ ಶಕ್ತಿಯನ್ನು ಈ ನಮ್ಮದೇ ಮನಸ್ಸು. ಆದ್ರಿಂದ ಶಾಕ್ತ ಪಂಥದಲ್ಲಿ ಮನಸ್ಸಿನ ಬಗ್ಗೆ ಹೇಳ್ತಾರೆ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ನಮ್ಮ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ. ಯಾವುದನ್ನು ನಾವು ಹೆಚ್ಚು ಆಸ್ವಾದಿಸುತ್ತೇವೋ ಅದೇ ಶಕ್ತಿಯಾಗಿ ಬೆಳೆಯುತ್ತೆ. ಎರಡು ಹೋರಿಗಳು ಯುದ್ಧ ಮಾಡ್ತಾ ಇರುತ್ತೆ, ಎರಡು ಹೋರಿಗಳು, ಎತ್ತುಗಳು, ಒಂದಕ್ಕೊಂದು ಯುದ್ಧ. ಯಾವುದು ಗೆಲ್ಲತ್ತೆ ಅಂತ ನೋಡುವವರು ಕೇಳಿದ್ರೆ ಹಿರಿಯರು ಹೇಳಿದ್ರು, ಯಾವುದನ್ನು ನಾವು ಚೆನ್ನಾಗಿ ಉಣಿಸಿ ಬೆಳೆಸಿ ಸೊಂಪಾಗಿ ಮಾಡಿರ್ತೇವೆ ಆ ಗಟ್ಟಿ ಹೋರಿ ಮಾತ್ರ ಗೆಲ್ಲುತ್ತೆ. ಯಾವುದು ನಿಶಕ್ತವಾಗಿರುತ್ತೋ, ಸರಿಯಾದಂತಹ ಆಹಾರವನ್ನು ನಾವು
ಕೊಡುವುದಿಲ್ಲವೋ ಆ ಹೋರಿ ಸೋಲುತ್ತೆ. ಯಾಕೆ? ಶಕ್ತಿಹೀನವಾಗಿ ಹೋಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಬಂಧನಕಾರಿಯಾದಂತಹ ಮನಸ್ಸು, ನಮ್ಮ ಮೋಕ್ಷಕ್ಕೆ ಕಾರಣವಾಗುವಂತಹ ಮನಸ್ಸನ್ನು ಯಾವುದನ್ನು ನಾವು ಹೆಚ್ಚು ಅವಲಂಬಿಸಿರುತ್ತೇವೆ ಅದೇ ಸೊಂಪಾಗಿ ಬೆಳೆಯುತ್ತೆ. ನಮಗೆ ಪ್ರಾಪಂಚಿಕದ ಆಸೆ ಹೆಚ್ಚಿದ್ದರೆ ಮನಸ್ಸು ಪ್ರಾಪಂಚಿಕದ ಕಡೆಗೆ ಹೋಗುತ್ತೆ, ಅದನ್ನೇ ಬೇಕು ಅಂತ ಕೇಳತ್ತೆ. ಯಾವಾಗ ನಾವು ಪಾರಮಾರ್ಥಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮನಸ್ಸನ್ನು ಆ ಕಡೆ ಹರಿಸಿದಾಗ ಮನಸ್ಸು ಅದರ ಕಡೆಗೆ ತಲ್ಲೀನವಾಗಿ ಶಾಂತವಾಗಿರುತ್ತೆ. ನೋಡಿ, ಮನಸ್ಸೇ ಮನುಷ್ಯರಿಗೆ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಯಾರ್ಯಾರು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದರ ಮೇಲೆ ಅವರ ಬಂಧನ ಮತ್ತು ಮೋಕ್ಷದ ಫಲ. ಹೌದಲ್ಲ? ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಉದಾಹರಣೆ ಇಲ್ಲಿ. ಸಮೂಲ ಕೃತ್ತ ಅಪಿ, ಬೇರು ಸಹಿತ ಕಿತ್ತು ಹಾಕಲ್ಪಟ್ಟರೂ ಕೂಡ ಮಹಾನ್ ಅಹಂ, ಬಲಿಷ್ಠವಾದ ಅಹಂಕಾರವು ಪುನಃ ಮತ್ತೆ ಚೇತಸ, ಮನಸ್ಸಿನಿಂದ ಕ್ಷಣ ಮಾತ್ರವಾದರೂ ವ್ಯುಲ್ಲೇಖಿತ ಸ್ಯಾತ್ ಯದಿ, ಕ್ಷಣ ಮಾತ್ರವಾದರೂ ಸ್ಮರಿಸಲ್ಪಟ್ಟರೆ ಪ್ರಾವೃಷಿ, ಮಳೆಗಾಲದಲ್ಲಿ ನಭಸ್ವತ, ಗಾಳಿಯಿಂದ ಚದುರಿಸಲ್ಪಟ್ಟ ವಾರಿದಹ ಯಥ, ಮೇಘದ ಹಾಗೆ ಸಂಜೀವ್ಯ, ಜೀವಗೊಂಡು ವಿಕ್ಷೇಪ ಶತಂ, 100 ವೃತ್ತಿಗಳನ್ನು ಕರೋತಿ, ಉಂಟು ಮಾಡುತ್ತದೆ. ಈ ಬಲಿಷ್ಠವಾದ ಅಹಂಕಾರವು ಬೇರು ಸಹಿತ ಕಿತ್ತು ಹಾಕಲ್ಪಟ್ಟರೂ ಮನಸ್ಸಿನಿಂದ ಕ್ಷಣಕಾಲ ಪುನಃ ಸ್ಮರಿಸಲ್ಪಟ್ಟರೆ ಮಳೆಗಾಲದಲ್ಲಿ ಗಾಳಿಯಿಂದ ಚದುರಿಸಲ್ಪಟ್ಟ ಮೇಘದಂತೆ ಜೀವಗೊಂಡು 100 ವೃತ್ತಿಗಳನ್ನು ಉಂಟು ಮಾಡುತ್ತದೆ. ಎಂತಹ ಸುಂದರವಾದಂತಹ ದೃಷ್ಟಾಂತ. ಈ ದೃಷ್ಟಾಂತವನ್ನು ಇನ್ನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡೋಣ ಮುಂದೆ. ತನ್ನ ಬೆವರಿನ ಕೊಳದಿ ತಾಂ ಮುಳುಗಿ ತೇಲುತ್ತೆ, ಧನ್ಯನಾನೆನ್ನುವನ ದುರ್ವ ಸ್ವತಂತ್ರನ್, ಪುಣ್ಯತೀರ್ಥದೊಳಿಳಿದು ಕರಗಲ್ ಸ್ವತಂತ್ರ ತಾನ್, ಎನ್ನುವವನಿನ್ನೋರ್ವ ಮಂಕುತಿಮ್ಮ. ಸ್ವತಂತ್ರ ತಾನ್ ಎನ್ನುವವನಿನ್ನೋರ್ವ ಮಂಕುತಿಮ್ಮ. ಇಬ್ಬರು ಮನುಷ್ಯರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಡಿ.ಬಿ. ಗುಂಡಪ್ಪನವರು. ಒಬ್ಬ ಹೇಗಿದ್ದಾನೆ, ಮತ್ತೊಬ್ಬ ಹೇಗಿದ್ದಾನೆ ನೋಡಿ ತಾತ್ಪರ್ಯವನ್ನು. ಧನ್ಯನಾನೆನ್ನುವವನದೊರ್ವ, ಧನ್ಯನಾನು ಎನ್ನುವನು ಅದು ಓರ್ವ, ಒಬ್ಬ. ಪುಣ್ಯತೀರ್ಥದೊಳಿಳಿದು, ಪುಣ್ಯತೀರ್ಥದೊಳು ಇಳಿದು, ಎನ್ನುವವ ಇನ್ನೋರ್ವ, ಎನ್ನುವವನು ಇನ್ನೋರ್ವ. ಓರ್ವ ಒಬ್ಬ, ಅದೋರ್ವ ಅವನೊಬ್ಬ, ಇನ್ನೋರ್ವ ಮತ್ತೊಬ್ಬ. ಎಷ್ಟು ಚೆನ್ನಾಗಿದೆ ನೋಡಿ. ತನ್ನ ದುಡಿಮೆಯನ್ನು ತನಗಾಗಿ ಮತ್ತು ತನ್ನ ಕುಟುಂಬಕ್ಕಾಗಿಯೇ ಮಾಡುತ್ತಾ, ತನ್ನ ಕಷ್ಟ ಸುಖಗಳ ಸುಳಿಯಲ್ಲೇ ತಾನೇ ಮುಳುಗಿ ತೇಲುತ್ತಾ ತನ್ನ ಜೀವನ ಸಾರ್ಥಕವಾಯಿತು ಎಂದು ನೆನೆಯುವ ಒಬ್ಬನಾದರೆ, ತನ್ನ ಕುಟುಂಬವನ್ನು ಪಾಲಿಸುತ್ತಾ ಈ ಜಗತ್ತೇ ಒಂದು ಕುಟುಂಬ ಅಥವಾ ಪುಣ್ಯಕ್ಷೇತ್ರ ಅಥವಾ ಪುಣ್ಯ ತೀರ್ಥ ಎಂದು ಸಮಾಜಾಭಿಮುಖವಾಗಿ, ಅಭಿಮುಖಿಯಾಗಿ ತನ್ನ ಹೆಸರನ್ನೂ ಉಳಿಸದೆ ಕರಗಿ ಹೋಗುವವನು ಮತ್ತೊಬ್ಬ. ಹೀಗೆ ಜಗತ್ತಿನಲ್ಲಿ ಇರುವ ನಾನಾ ರೀತಿಯ ಜನಗಳ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕತೆ. ನೋಡಿ, ಒಬ್ಬ ಸ್ವಾರ್ಥಿ, ತಾನಾಯಿತು, ತನ್ನ ಕುಟುಂಬವಾಯಿತು, ತನ್ನ ಸಂಪಾದನೆ ಆಯಿತು, ತನ್ನ ಜೀವನವಾಯಿತು, ತನ್ನ ಜೀವನೋಪಾಯಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿಕೊಂಡು ತನ್ನ ಕುಟುಂಬವನ್ನು ಕಾಪಾಡುತ್ತಾ ಅಬ್ಬಾ ಧನ್ಯಪ್ಪ ಜೀವನ ಸಾರ್ಥಕ ಆಯಿತು ಅನ್ನುವನು ಒಬ್ಬ. ಮತ್ತೊಬ್ಬ ಕುಟುಂಬವನ್ನೂ ಕೂಡ ನಿರ್ವಹಿಸುತ್ತಾ ಸಮಾಜಕ್ಕೂ ತನ್ನ ಸಮಯವನ್ನು ಕೊಡುವವ ಮತ್ತೊಬ್ಬ. ಈಗ ನೋಡಿ, ಯಾರು ಶ್ರೇಷ್ಠರು? ಕುಟುಂಬವನ್ನು ನಿರ್ವಹಿಸಿ ಸಮಾಜ ಹಿತಕ್ಕಾಗಿ ದುಡಿಯುವವನು ಶ್ರೇಷ್ಠನೋ, ಅಥವಾ ಕೇವಲ ತಾನಾಯಿತು, ತನ್ನ ಮನೆಯಾಯಿತು, ಕುಟುಂಬವಾಯಿತು,
ಇರುವನು ಇರುವವನು ಇವನು ಶ್ರೇಷ್ಠನು. ಆಯ್ಕೆ ನಿಮ್ಮದು. ಯಾವುದೇ ಉತ್ತರವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಮತ್ತೆ ಕಾಂಟ್ರೋವಿಷಿಯಲ್, ಮತ್ತದು ಗೊಂದಲ ಆಗಿ ಹೋಗ್ಬಿಡತ್ತೆ. ವಿಚಾರ ಮಾಡಿ. ಇನ್ನೊಮ್ಮೆ ಆ ಶ್ಲೋಕವನ್ನ ಓದೋಣ. ತನ್ನ ಬೆವರಿನ ಕೊಳದಿ ಮುಳುಗಿ ತೇಲುತ್ತೆ ಧನ್ಯನಾನೆನ್ನುವವನ ಧನ್ಯನಾನೆನ್ನುವನ ದುರ್ವ ಸ್ವತಂತ್ರನ್ ಪುಣ್ಯತೀರ್ಥದಳಿಳಿದು ಕರಗಲ್ ಸ್ವತಂತ್ರ ತಾನ್ ಎನ್ನುವವನಿನ್ನೋರ್ವ ಮಂಕುತಿಮ್ಮ. ಸ್ವತಂತ್ರ ತಾನ್ ಎನ್ನುವವನಿನ್ನೋರ್ವ ಮಂಕುತಿಮ್ಮ. ಮಂಕುತಿಮ್ಮ. People find their own ways to feel free. Some do it by hard work, relishing in their own sweat, satisfied by the fact that they are the masters of their own fate. Some others take a dip in the holy waters and feel free, satisfied that their fate completely rests in the hand of the all-powerful God that they believe in. ಮಂಕುತಿಮ್ಮ. ನಾವಿರುವ ಸಮಾಜದಲ್ಲಿ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಸ್ವಲ್ಪವೂ ಅಕ್ಕಪಕ್ಕ ನೋಡದ ಜನರು ನಮಗೆ ಸಿಗುತ್ತಾರೆ. ಇಂತಹವರಿಗೆ ಅವರ ವೈಯಕ್ತಿಕ ಜೀವನಕ್ಕೆ ಮತ್ತು ಅದರ ಅನುಕೂಲಕ್ಕೆ ಸಮಾಜದ ಅವಶ್ಯಕತೆ ಇಲ್ಲ. ಅವರಿಗೆ ಯಾರು ಬೇಕಿಲ್ಲ ಮತ್ತು ಯಾವುದೂ ಬೇಕಿಲ್ಲ. ಅಷ್ಟು ಸೀಮಿತ ಜೀವನವನ್ನು ನಡೆಸಿ ತಾವು ಧನ್ಯರಾದವೆಂದುಕೊಳ್ಳುವ ಜನರು ಇವರು. ಅವರು ತಮ್ಮ ಇಡೀ ಜೀವನವನ್ನು ತಾವು ಸಂತೋಷ ಪಡುವುದಕ್ಕಾಗಿಯೇ ಬದುಕುತ್ತಾರೆ ಮತ್ತು ಅನ್ಯರ ಸಂತೋಷದ ಬಗ್ಗೆ ಕಿಂಚಿತ್ ಯೋಚನೆಯೂ ಇವರಲ್ಲಿ ಇರುವುದಿಲ್ಲ. ಅವರ ಪ್ರಪಂಚವು ಬಹಳ ಚಿಕ್ಕದು. ಅದನ್ನು ಕೊಳದಿ ಎಂದಿದ್ದಾರೆ ಮಾನ್ಯ ಗುಂಡಪ್ಪನವರು. ಅಂತಹವರನ್ನು ಸಾಮಾನ್ಯವಾಗಿ ಕೂಪಸ್ಥ ಮಂಡೂಕವತ್, ಕೂಪ ಮಂಡೂಕವತ್, ಕೂಪ ಅಂದ್ರೆ ಬಾವಿಯ ಕಪ್ಪೆಯ ಹಾಗೆ ಅತ್ಯಂತ ಸಂಕುಚಿತ ಮನೋಭಾವದವರು ಎಂದು ಕರೆಯುತ್ತಾರೆ. ಬಾವಿಯೊಳಗಿನ ಕಪ್ಪೆಯಂತೆ ಅವರ ಪ್ರಪಂಚ ಸೀಮಿತವಾಗಿರುತ್ತದೆ. ಇನ್ನೂ ಒಂದು ಅರ್ಥದಲ್ಲಿ ಇವರನ್ನು ಕರ್ಮಯೋಗಿಗಳೆಂದೂ ಕರೆಯಬಹುದು. ತಮ್ಮ ಪಾಲಿಗೆ ಬಂದ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ಅತ್ತ ಇತ್ತ ತಿರುಗಿಯೂ ನೋಡದೆ ಮಾಡುವ ಕೆಲಸದಲ್ಲಿ ನಿಮಗ್ನರಾಗಿ ಧನ್ಯತೆಯನ್ನು ಪಡೆಯುತ್ತಾರೆ. ಅವರು ಮಾಡುವ ಕೆಲಸವನ್ನೇ ಪೂಜೆ ಎಂದು ಭಾವಿಸಿ ಅದರಲ್ಲೇ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾರೆ. ಆದರೆ ಮತ್ತೆ ಕೆಲವರು ತಮ್ಮ ಕುಟುಂಬದ ಜೊತೆಗೆ ಸಮಾಜದಲ್ಲೂ ತಾವು ಆಯ್ದುಕೊಂಡ ರಂಗದಲ್ಲಿ ಮುಕ್ತವಾಗಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಒಟ್ಟು ಸಮಾಜದಲ್ಲಿ ಒಂದಾಗುತ್ತಾರೆ. ಇಂತಹವರಿಂದಲೇ ಸಾಹಿತ್ಯ, ಸಂಗೀತ, ಕಲೆ, ಸಮಾಜ ಸೇವೆ, ಆಂದೋಲನ, ಕ್ರಾಂತಿ ಮುಂತಾದವುಗಳು ನಡೆಯುತ್ತವೆ. ಇವರಲ್ಲಿ ತಮ್ಮ ವೈಯಕ್ತಿಕ ಸುಖಕ್ಕಿಂತ ಸಮಾಜದ ಸಮಗ್ರ ಒಳಿತು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತದೆ. ಅವರಿಗೆ ಜಗತ್ತೇ ಒಂದು ಕುಟುಂಬವಾಗಿರುತ್ತದೆ. ಅವರಿಗೆ ಭಾಷೆ, ಜಾತಿ, ಧರ್ಮದ ಬಂಧನಗಳಿರುವುದಿಲ್ಲ. ಹೀಗೆ ಮುಕ್ತವಾಗಿ ಸಮಾಜಮುಖಿಯಾಗಿರುವುದರಲ್ಲೇ ಇವರ ಶ್ರದ್ಧೆ ಮತ್ತು ಭಕ್ತಿ. ಅಂತಹ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದೇ ಇವರ ಭಕ್ತಿ ಮತ್ತು ಪೂಜೆ. ಇವರಿಗೆ ಇಡೀ ಜಗತ್ತೇ ಒಂದು ಪುಣ್ಯಕ್ಷೇತ್ರ. ಇವರು ಎಲ್ಲರಲ್ಲೂ ಬೆರೆತು ಒಂದಾಗಿ ಕರಗಿ ಹೋಗುತ್ತಾರೆ. ವ್ಯಷ್ಟಿ ಸಾಧನೆ ಮತ್ತು ಸಮಷ್ಟಿ ಸಾಧನೆಗಳೆರಡೂ ಸಾಧನೆಯೇ. ಆದರೆ ಮೊದಲನೆಯದು ಕೇವಲ ವೈಯಕ್ತಿಕ ಪ್ರಯೋಜನಕ್ಕಾಗಿ, ಎರಡನೆಯದು ಸಮಗ್ರ ಸಮಾಜದ ಒಳಿತಿಗಾಗಿ. ನಾವು ಇವೆರಡರಲ್ಲಿ ಏನಾಗಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಮತ್ತು ಸಾಧ್ಯವಾದರೆ ಬದಲಾಗಬೇಕು. ಇಂತಹ ತತ್ವ ವಿಚಾರವನ್ನು ನಾವು ಮಾಡುತ್ತಾ ಸಮಾಜಕ್ಕೂ ನಮ್ಮ ಕಾಣಿಕೆ ಇರಬೇಕು. ವಿ ನೀಡ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಆಲ್ಸೋ, ನಾಟ್ ಜಸ್ಟ್ ಲೀವ್ ಫಾರ್ ಒನ್ಸ್ ಓನ್ ಸೆಲ್ಫ್ ಅಗ್ರೆಂಡೈಸ್ಮೆಂಟ್. ಥಿಂಕ್. ಇನ್ನು ವಿಚಾರಗಳು ಅನೇಕ ಇವೆ. ಮುಂದಿನ ಶುಕ್ರವಾರ ವಿವೇಕ ಚೂಡಾಮಣಿಯನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.